ಈ ಗೌರಿ ಗಣೇಶ ಹಬ್ಬ ತಾನು ಮಾತ್ರ ಬರಲ್ಲ, ಜೊತೆಗೆ ಎಲ್ಲ ಹಬ್ಬಗಳನ್ನ ಕರ್ಕೊಂಬರ್ತಾರೆ. ಒಂಥರ ಎಲ್ಲ ಹಬ್ಬಗಳಿಗೆ ಹೆಬ್ಬಾಗ್ಲಿದ್ದಾಗೆ. ಹಾಗೆ ನನ್ನ ಕನಸುಗಳಿಗೆ ನೀನು ಬಾಗ್ಲಿದ್ದಾಗೆ. ನೀನಿಲ್ಲದೆ ನನ್ನ ಕನಸುಗಳೆಲ್ಲ ಮುಚ್ಚೋಗಿತ್ತು. ಆದರೆ ಈಗ ನೀನು ನನ್ನ ಜೀವನದಲ್ಲಿ ಬರೋದ್ರ ಜೊತೆಗೆ ಹಬ್ಬದ ವಾತಾವರಣ ತಂದಿದ್ಯಾ. ಮತ್ತೆ ನನ್ನ ಕನಸುಗಳೆಲ್ಲ ಚಿಗುರ್ತಾ ಇದೆ. ಒಳ್ಳೆ ಮನಸ್ಸಿಂದ ದೇವ್ರ ದೀಪ ಅಂಟಿಸು. ನಿಜ ಅಭಿ, ಅದಕ್ಕೆ ಈ ಹಬ್ಬಗಳು, ಸಂಸ್ಕಾರ, ಸಂಸ್ಕೃತಿ ಅಂದರೆ ನನಗೆ ತುಂಬ ಇಷ್ಟ. ನಿನಗೆ ಗೊತ್ತಲ್ಲ, ಈ ಹಬ್ಬಗಳು ಬಂದರೆ ನಾನು ಎಷ್ಟು ಸಂಭ್ರಮ ಸಡಗರದಿಂದ ಇರ್ತೀನಿ ಅಂತ. ಗೊತ್ತು, ಅದಕ್ಕೆ ನಿನ್ನ ಆಸೆ ಪ್ರಕಾರ ನಿನ್ನ ಸ್ಟೈಲಲ್ಲಿ ಈ ಹಬ್ಬನ ಆಚರಿಸ್ತಾರೆ. ಥ್ಯಾಂಕ್ ಯು ಅಭಿ. ನೀನೇನು ಹೀಗೆ ಮಾತಾಡ್ತಿರ್ತೀಯೋ, ದೀಪನೂ ಹಚ್ತೀಯೋ. ಎಷ್ಟು ವರ್ಷ ಆದಮೇಲೆ ನಮ್ಮನೆ ಲ್ಯಾಂಡ್ಲೈನ್ಗೆ ಕಾಲ್ ಬರ್ತಿದೆ. ಏನಿದು, ಹಬ್ಬದ ವರನಾ? ಬ್ರೋ, ಇದನ್ನು ವರ ಅನ್ನೋಕ್ಕಾಗತ್ತಾ? ಮನೇಲಿ ಎಷ್ಟು ಜನ ಹತ್ರನೂ ಫೋನ್ ಇರಬೇಕಾದ್ರೆ ಇವಾಗ ಲ್ಯಾಂಡ್ಲೈನ್ಗೆ ಯಾರು ಕಾಲ್ ಮಾಡಿರ್ಬೋದು? ನಾನು ನೋಡ್ತೀನಿ ಸರ್. ರೂಪಾ, ನಾನು ನೋಡ್ತೀನಿ. ಅಕ್ಕ, ನೀವು ದೀಪ ಹಚ್ಚಿ. ಹಲೋ, ಪ್ರಾರ್ಥನಾನಾ? ಹಲೋ 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 ಹಲೋ, ಕೇಳಿಸ್ತಿದ್ಯಾ? ಅಕ್ಕ, ದೇವ್ರಿಗೆ ದೀಪ ಹಚ್ಚದ್ ಬಿಟ್ಟು ಇಲ್ಯಾಕೆ ಬಂದ್ರಿ? ಅದು ಅಲ್ಲಲಿಲ್ಲ, ಪೂಜೆ ನಡೀತಾ ಇದೆ ಮನೇಲಿ. ಯಾರು ಕಾಮನ್ ಸೆನ್ಸ್ ಇಲ್ದಿರೋ ನಾನ್ ಸೆನ್ಸ್ಗಳು ಕಾಲ್ ಮಾಡಿದ್ದಾರೆ. ಬುದ್ಧಿನೇ ಇಲ್ಲ ಅವ್ರಿಗೆ. ಪೂಜೆ ಗೊತ್ತಾಯ್ತು, ಬಾ ನೀನು, ಬಾ ಪೂಜೆಗೆ ಹೋಗೋಣ. ಅತ್ತೆ, ನಾನು ಹೆಲ್ಪ್ ಮಾಡ್ಲಾ? ಗಟ್ಟಿ ಕೀರಕ್ಕೂ ಹೆಲ್ಪ್ ಮಾಡಬೇಕಾ ಸರು? ಫಸ್ಟು ಓವರ್ ಆಗೋದನ್ನ ನಿಲ್ಲಿಸು. ಪ್ರಾರ್ಥನಾ, ಪ್ರಾರ್ಥನಾ, ಇಷ್ಟು ಲೇಟಾಗಿ ಬಂದಿದ್ಯಾ? ಬೇಗ ಬರೋದಲ್ವಾ? ಅಮ್ಮ, ಏನ್ ಮಾಡ್ಕೊಂಡೆ? ಏನಿಲ್ಲ ಅಭಿ, ಸ್ವಲ್ಪ ಸುಡ್ತ ಅಷ್ಟೇ. ಸ್ವಲ್ಪನೋ ಜಾಸ್ತಿನೋ? ಬಾ, ಫಸ್ಟ್ ತಣ್ಣೀರಲ್ಲಿ ಕೈ ಇಡೋಣ, ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಬಾ ಬಾ ನೀನು, ಬಾ. ಯಾಕೆ ಇಷ್ಟೊತ್ತಾಯ್ತು? ಅಜ್ಜಿ, ಇವಳು ನನ್ನ ಫ್ರೆಂಡು ಪ್ರಾರ್ಥನಾ ಅಂತ. ಇವರು ನನ್ನ ಫ್ಯಾಮಿಲಿ. ಪ್ರೇಮ್, ಪ್ರಮೋದ್, ಸರು, ಲಕ್ಷ್ಮಿ, ರೂಪಾ ಆ್ಯಂಡ್ ಇವರು ನನ್ನ ಬೆಸ್ಟ್ ಫ್ರೆಂಡ್, ನಮ್ಮ ಅಜ್ಜಿ. ನಮಸ್ತೆ ಅಜ್ಜಿ. ಸಾರಿ, ಬರೋದು ಲೇಟ್ ಆಯಿತು ಅನ್ಸುತ್ತೆ. ನಮ್ಮನೇಲೂ ಪೂಜೆ ಇತ್ತು, ಮುಗಿಸ್ಕೊಂಡು ಬರೋದು ಸ್ವಲ್ಪ ತಡ ಆಯಿತು. ಏನು ತೊಂದರೆ ಇಲ್ಲ, ನಾವು ಈಗ ತಾನೇ ದೀಪ ಹಚ್ತಿದ್ವಿ, ನಿಮ್ಮ ಜೊತೆನೇ ಪೂಜೆ ಮಾಡ್ದಂಗೆ ಆಗುತ್ತೆ. ಇವಳೇ ಬಿಟ್ಟಿ, ಇವಳಿಗೊಬ್ಳು ಬಿಟ್ಟಿ ಈ ಮನೇನ ಧರ್ಮ ಛತ್ರ ಅನ್ಕೊಂಡ್ಬಿಟ್ಟಿದ್ದಾರೆ. ಅಭಿ, ಈಗ ನನಗೆ ನೋವೇನಿಲ್ಲ, ದೀಪ ಹಚ್ತೀನಿ. ಬೇಡ,
ಯಾಕಭಿ? ಮೊದಲೇ ಕೈ ಸುಟ್ಕೊಂಡಿದ್ಯಾ, ಮತ್ತೆ ದೀಪ ಹಚ್ಚೋಕೋಬಿಟ್ಟೆ ಅಂದರೆ ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗುತ್ತೆ. ನೀರು ಲೀಲಾ ಇದ್ದಾಳಲ್ಲ, ಅವಳಿಸ್ತಾಳೆ. ಲೀಲಾ, ದೀಪ ಹಚ್ಚು. ಏನು ಭಗವಂತ ನೀನು, ಯಾವುದೇ ಸಂದರ್ಭದಲ್ಲೂ ನಾನು ಲೀಲಾನ್ ಮಾತ್ರ ಕೈ ಬಿಡಲ್ವಲ್ಲ. ನಿನಗೆಷ್ಟು ಋಣಿ ಆಗಿದ್ರು ಸಾಲದಪ್ಪ. ಏಚೆ ಅತ್ತೆನೇ ದೀಪ ಹಚ್ತಾರೆ, ಬೇಕಿದ್ರೆ ನಾನೇ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಸರು, ಕಣ್ಣೆದುರಿಗೆ ಕೈ ಸುಟ್ಕೊಂಡಿದ್ದಾಳೆ, ಮತ್ತೆ ದೀಪ ಹಂಚು ಅಂತಿದೆಯಲ್ಲ. ಬೇಡ, ಅಂತರಂಗೆ ಯಾವ ನೋವು ಆಗ್ಬಾರ್ದು. ಮಂತ್ರ, ನೀನು ರಿಲ್ಯಾಕ್ಸ್ ಮಾಡು. ಲೀಲಾ ಎಲ್ಲ ಕೆಲಸ ಮಾಡ್ತಾಳೆ. ಲೀಲಾ, ದೀಪ ಹಂಚು. ಸುಮ್ಮನೆ ನೋಡ್ತಾ ಇದೆಯಲ್ಲ, ದೀಪ ಹಂಚಪ್ಪ. ಪ್ರಾರ್ಥನಾ, ನಿಂಗೆ ಏನಾದರೂ ಬೇಕಿದ್ರೆ ಕೇಳು ಆಯ್ತಾ? ಕಂಫರ್ಟಬಲ್ ಆಗಿದೆಯಾ ತಾನೆ? ಹಾಂ ನಾನು ನಾನೇ ಹಾಳು ಮಾಡ್ತಿದ್ದೀನೋ ಇಲ್ಲ ಈ ಲೀಲಾನೇ ಕಣ್ಣು ಹಾಕಿ ಹಾಳು ಮಾಡ್ತಿದ್ದಾಳೋ ನನಗೊಂದೂ ಗೊತ್ತಾಗ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೋಡಿದ್ರೆ ಹಾಗಾಯಿತು, ಈಗ ನನ್ನ ಕೈಲಿ ಒಂದು ದೀಪ ಹಚ್ಚಕ್ಕಾಗ್ತಿಲ್ವಲ್ಲ. ಛೇ, ಪ್ರಾರ್ಥನಾ, ಆ ತಟ್ಟೆ ಕೊಡ್ತೀಯಾ? ಲೀಲಾ, ಫ್ರೆಂಡನ್ ಮನೆ ಕರೆದ್ಬಿಟ್ಟು ಅವಳ ಹತ್ರ ಕೆಲಸ ಮಾಡಿಸ್ತಿದೀಯಲ್ಲ. ಅಯ್ಯೋ ಅಜ್ಜಿ, ನನ್ನ ಫ್ರೆಂಡ್ ಏನೂ ಅನ್ಕೊಳ್ಳಲ್ಲ ಅಲ್ವಾ ಪ್ರಾರ್ಥನಾ? ಹೌದು ಅಜ್ಜಿ, ನನಗೂ ಇದರಲ್ಲೆಲ್ಲ ಖುಷಿನೇ. ಪ್ರಾರ್ಥನಾ, ಈ ತರ ಹೆಸರಿಟ್ಕೊಂಡವ್ರೆ ಹಾಗೆ. ಪ್ರಾರ್ಥನೆ ಅಂದ್ರೆ ಸಾಕು, ಮುಂದೆ ಬಂದ್ಬಿಡ್ತಾರೆ. ಓ, ಅರ್ಶಿನ ಕುಂಕುಮ ಅಯ್ಯೋ ಇಲ್ಲೇ ಇದೆ. ಉರಿತಿದ್ಯಾ ಅಕ್ಕ? ಅಂದ್ರೆ ಆವಾಗಲೇ ಕೈ ಸುಡ್ತಲ್ಲ, ಅದೇನಾದ್ರೂ ಉರಿತಿದ್ಯಾ ಅಂತ ಕೇಳಿದೆ. ಇಲ್ಲ ಲೀಲಾ, ಇಲ್ಲ ಇಲ್ಲ ಅಭಿ, ನಾನೀಗ ಓಕೆ ಇದ್ದೀನಿ. ಪೂಜೆ ಮಾಡೋಣವಾ? ಡೆಫಿನೆಟ್ಲಿ, ಖಂಡಿತವಾಗ್ಲೂ ಮಾಡೋಣ. ಬಾ ಬನ್ನಿ ಅಕ್ಕ, ಎಲ್ಲ ರೆಡಿ ಆಗಿದೆ. ಮೊದಲು ಕರ್ಪೂರದ ಆರತಿ ಮಾಡ್ಬಿಡ್ತೀನಿ. ನಂತರ ಪಂಚಾಮೃತನೇ ಮಾಡಿಲ್ಲ ಇನ್ನ? ಅದು ಅದೇ ಅಭಿ, ಪಂಚಾಮೃತ ಮಾಡಿಬಿಟ್ಟೆ ಆಮೇಲೆ ಆರತಿ ಮಾಡ್ತೀನಿ. ಪ್ರಾರ್ಥನಾ, ಹಾಲು ಕೊಡ್ತೀಯಾ? ಪ್ರಾರ್ಥನಾ, ಸ್ವಲ್ಪ ಜೇನುತುಪ್ಪ ಕೊಡ್ತೀಯಾ? ಏನು ಪೂಜೆ ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲ ಇದೆಯಲ್ಲ ಪ್ರಾರ್ಥನಾ? ಹಾ, ಎಲ್ಲ ಇದೆ ಲೀಲಾ. ಲೀಲಾ, ಪ್ರಾರ್ಥನಾ ಅಂತ ಹೇಳ್ತಾ ಇರೋದು. ನೀನು ಯಾಕೆ ರಿಯಾಕ್ಟ್ ಮಾಡ್ತಿದ್ಯಾ? ಏಕೆ, ನಿನ್ನ ಹೆಸರು ಪ್ರಾರ್ಥನಾನ? ಅಯ್ಯೋ ಇಲ್ಲ ಅಭಿ, ಅದು ಅಂತರ ಅನ್ನೋ ಹೆಸರು ಕರೆದಂಗಾಯ್ತು, ಅದಕ್ಕೆ. ಅವಳು ಯಾವತ್ತಾನೆ ನಿನ್ನನ್ನು ಹೆಸರು ಕರೆದಿದ್ದಾಳಮ್ಮ? ಬಾಯ್ ತುಂಬ ಅಕ್ಕ ಅಂತಲ್ವಾ ಅವಳು ಕರೆಯೋದು?
ಅದು ಪೂಜೆಲಿ ಮೈ ಮರೆತುಬಿಟ್ಟಿದ್ನಲ್ಲ, ಸುತ್ತಮುತ್ತ ಏನಾಗ್ತಿದೆ ಅಂತ ಗೊತ್ತಾಗಲಿಲ್ಲ, ಯಾರನ್ನು ಯಾರು ಮಾತಾಡಿಸ್ತಿದ್ದಾರೆ ಅಂತಲೂ ಗೊತ್ತಾಗಲಿಲ್ಲ. ಅದಕ್ಕೆ ಎಲ್ಲ ಸರಿ ಇದೆ ಲೀಲಾ ಅಂತ ನಾನು ಹೇಳಿಬಿಟ್ಟೆ. ನೋಡಿದ್ರ ಐಜೆ, ಅತ್ತೆ ಎಷ್ಟು ಭಯಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ. ಸೂಪರ್ ಅತ್ತೆ, ನೀವು ನಿಮ್ಮಿಂದ ಕಲಿಯೋದು ತುಂಬ ಇದೆ. ಹೌದೌದು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಪ್ರಾರ್ಥನೆಯಿಂದ ತುಂಬ ಕಲಿಯೋದಿದೆ. ದೇವ್ರೆ, ನಾನು ಅನ್ಕೊಂಡ ಹಾಗೆ ಎಲ್ಲ ಸೂಕ್ಷ್ಮಗಳನ್ನೂ ತೋರಿಸ್ತಾ ಇದೆಯಾ. ಇನ್ನೇನು ಕೊನೆ ಹಂತದಲ್ಲಿದ್ದೀನಿ. ಸತ್ಯ ಏನು ಅಂತ ತಿಳಿಸ್ಬಿಡು. ಓ ವಿಶ್ವರೂಪ್. ಹಲೋ, ಹೇಳಿ ವಿಶ್ವರೂಪ್. ಹೌದಾ? ಓಕೆ ಓಕೆ ಮೇಡಮ್. ಅಕ್ಕ ಏಳಿ ಮೇಲೆ, ಏಳಿ ಮೇಲೆ. ಯಾಕೆ? ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಬನ್ನಿ. ಹೇಯ್, ಯಾರೋ ನೀವೆಲ್ಲ? ಬಾಗ್ಲು ತೆಗ್ದಿದ್ರೆ ಸೀದಾ ಒಳಗೆ ಬಂದ್ಬಿಡೋದಾ? ಏನ್ಲಿಲ್ಲ ಈ ಮಕ್ಕಳು, ಹೋಗ್ರು ಆಚೆ. ಅಕ್ಕ ಏನ್ ಮಾತಾಡ್ತಿದ್ದೀರಾ? ಇವ್ರು ಬಂದಿರೋದೇ ನಮ್ಮನೆಗೆ. ನಮ್ಮನೆಗ? ಯಾಕೆ? ಓ, ಈ ವಿಷಯ ನಂಗೆ ಗೊತ್ತೇ ಇಲ್ವಲ್ಲ. ಗ್ರೇಟ್. ಎಲ್ಲ ನೆನಪಾಗಿದೆ ಅಂತ ಹೇಳಿದ್ಮೇಲೂ ಹಬ್ಬದ ಆಚರಣೆ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ನಿಜವಾಗ್ಲೂ ನೀನು ಅಂತರ ಅಲ್ಲ ಅಂತ ಅನಿಸ್ತಾ ಇದೆ. ನೋಡ್ತೀನಿ, ನಾನಿವಾಗ ಬೀಸೋ ಬಲೆಗೆ ನೀನು ಬಿದ್ದರೆ ನೀನು ಪಕ್ಕಾ ಪ್ರಾರ್ಥನಾನೆ. ಅಕ್ಕ, ನೀವು ಪ್ರತಿ ಗೌರಿ ಗಣೇಶ ಹಬ್ಬಕ್ಕೆ ಮಕ್ಕಳನ್ನ ಕರೆಸ್ತಾ ಇದ್ರಿ ತಾನೆ? ಮಕ್ಕಳಿಗೋಸ್ಕರ ಗಣೇಶನ್ ವಿಗ್ರಹನ ಜೊತೆ ಬಾಲ ಗಣಪತಿನೂ ಕೂರಿಸ್ತಾ ಇದ್ರಿ, ಕರೆಕ್ಟ್ ಅಲ್ವಾ? ನೀನು ಇವಾಗ ಇದು ನನಗೆ ಗೊತ್ತು ಅಂತ ಏನಾದರೂ ಮ್ಯಾನೇಜ್ ಮಾಡಿದ್ರೆ ಪಕ್ಕ ಸಿಕ್ಕಾಕೋತೀಯ. ನೋಡ್ತೀನಿ ಅದೇನು ಹೇಳ್ತೀಯ ಅಂತ. ಹಾಲಿಲ್ಲ, ಗೊತ್ತು ಗೊತ್ತು. ಆದರೆ ಆಗ ಬರ್ತಿದ್ದ ಮಕ್ಕಳೇ ಬೇರೆ, ಈ ಮಕ್ಕಳೇ ಬೇರೆ ಅಲ್ವಾ? ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಹೇ ಬನ್ರು ಮಕ್ಕಳ, ನಿಮಗೋಸ್ಕರ ಬಾಲ್ ಗಣೇಶ ಕಾಯ್ತಿದ್ದಾನೆ. ಬನ್ನಿ ಬನ್ನಿ. ಪ್ರಾರ್ಥನಾ, ಅವಳನ್ನು ಕರಿಬೇಕಲ್ಲಿಲ್ಲ? ಬೇಡ ಅಕ್ಕ, ನಾವಿಬ್ರೇ ಸಾಕು. ಅದು ಅವಳನ್ನ ಕರೆದು ಕರೆದು ಅಭ್ಯಾಸ ಆಗಿತ್ತಲ್ಲ, ಅದಕ್ಕೆ ಕರೆದೆ ಅಷ್ಟೆ. ಆರತಿ ಮಾಡುವಾಗ ಮಕ್ಕಳು ಜೊತೆಗಿರ್ಬೇಕಲ್ವಾ, ಅವಾಗಲೇ ಚಂದ. ಹಾಂ, ಕರೆಕ್ಟ್ ಇರಲಿಲ್ಲ. ಆದರೆ ನನಗೂ ಗೊತ್ತು. ಬನ್ರೋ ಬನ್ರೋ, ಒಳಗಡೆ ಹೋಗೋಣ. ಸುಮ್ಮನೆ ಬರ್ತೀರಾ? ಫೀಸ್ ಕೊಟ್ಟು ಒಳಗೆ ಬರಬೇಕು ತಾನೆ? ಏನ್ ಫೀಸು? ವಿಶ್ವರೂಪ್ ಅಂಕಲ್ ಹೇಳಿಲ್ವಾ? ಇಲ್ಲ, ನಮ್ನ ಇಲ್ಲಿ ಬಿಟ್ಬಿಟ್ಟು ಬೇರೆ ಕೆಲ್ಸಕ್ಕಂತ ಹೊಂಟವ್ರು. ಹೇಳಿ, ಏನ್ ಫೀಸು? ಫೀಸ್ ಅಂದ್ರೆ ಪಪ್ಪಿ ಕೊಡ್ಬೇಕು. ಬನ್ನಿ ಬನ್ನಿ, ಒಳಗೆ ಹೋಗೋಣ, ಪೂಜೆಗೆ ಲೇಟ್ ಆಗುತ್ತೆ. ಬನ್ನಿ ಅಕ್ಕ. ಪಿಶಾಚಿ. ಹಾಯ್ ಸರ್, ಹ್ಯಾಪಿ ಗೌರಿ ಗಣೇಶ. ವಿಶ್ ಯು ಸೇಮ್. ಬನ್ನಿ. ಪ್ರಾರ್ಥನಾ, ಏನು ಮಾಡ್ತಿದ್ಯಾ? ಹೋಗು ಹೋಗು. ಅಭಿ ಜೊತೆ ನಿಂತು ನೀನು ಮಕ್ಕಳ ಜೊತೆ ಒಂದೆರಡು ಸಲ ನಗು.
ಡೌಟ್ ಬರಲ್ಲ. ಎಷ್ಟು ಮುದ್ದಾಗಿ ವಿಶ್ ಮಾಡಿದ್ರು ಮಕ್ಕಳು. ನನಗಂತೂ ಮಕ್ಕಳಂದ್ರೆ ತುಂಬ ಇಷ್ಟ. ಯಾಕೆ ಪುಟ್ಟ, ಏನಾಯ್ತು? ಇಲ್ಲ, ಏನೋ ಕಚ್ಚಂಗಾಗ್ತದೆ ಅದಕ್ಕೆ. ಪುಟಾಣಿಗ್ಲ, ಬನ್ನಿ ಬನ್ನಿ, ಆ ಬಾಲ್ ಗಣೇಶನ್ ನೋಡಿ ಬನ್ನಿ. ಸರ್, ಅದು ಗೌರಿ ಅಲ್ವಾ? ಹೌದು, ಗೌರಿ ಗಣೇಶಂಗೆ ಏನಾಗಬೇಕು? ಅಮ್ಮ ಆಗಬೇಕು. ಮಕ್ಕಳ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಗಣೇಶ ಪಕ್ಕ ಯಾವಾಗಲೂ ಅವ್ರ ಅಮ್ಮ ಇರ್ತಾರೆ, ಆದರೆ ನಮ್ಮ ಪಕ್ಕ ಯಾಕೆ ಅಮ್ಮ ಇರಲ್ಲ? ಅಪ್ಪ ಅಮ್ಮ ಇಲ್ಲದೆ ಇರೋರ್ಗೆ ಇಲ್ಲಿದ್ದಾರಲ್ಲ ದೇವ್ರು, ಅವರೇ ಅಪ್ಪ ಅಮ್ಮ. ನಿಜಾನಮ್ಮ, ದಿಕ್ಕಿಲ್ದೆ ನಿಂತಾಗ ದಿಕ್ ತೋರಿಸೋ ಪ್ರತಿಯೊಬ್ಬನೂ ಹೆತ್ತೋರ್ ಸ್ಥಾನ ತುಂಬ್ತಾನಂತೆ. ಇಂಥ ಮಕ್ಕಳಿಗೆ ದಿಕ್ಕು ತೋರಿಸಿ ಅವ್ರ ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ ಅಂತ ನೋಡ್ಕೋತಿದ್ದಾನಲ್ಲ ನನ್ನ ಮಗ. ಇವ್ರ ಪಾಲ್ಗೆ ನನ್ನ ಮಗನೇ ಹೆತ್ತೋರ್ ಸ್ಥಾನ ತುಂಬಿದ್ದಾನೆ. ಹೌದು, ನಾನು ಅಭಿ ಮಕ್ಕಳಿಗೆ ಅಪ್ಪ ಅಮ್ಮ ಇದ್ದ ಹಾಗೆ ಅಲ್ವಾ? ಪ್ರಾರ್ಥನಾ, ಅಕ್ಕ, ನನ್ನ ಫ್ರೆಂಡ್ ಪ್ರಾರ್ಥನಾ ನಾನು ಕರೆದ್ರೆ ನೀವೇ ಪದೇ ಪದೇ ತಿರುಗಿ ನೋಡ್ತಾ ಇದ್ದೀರಾ? ಪ್ರಾರ್ಥನಾ ನೀವಾ ಅವಳ? ಏನ್ ಪ್ರಾರ್ಥನಾ, ಬೋರ್ ಆಗ್ತಿದ್ಯಾ? ಸುಮ್ಮನೆ ಇದೆಯಲ್ಲ? ಇಲ್ಲ ಅಪ್ಪ, ಇದನ್ನೆಲ್ಲ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಹಬ್ಬನ ನಾವು ನಮ್ಮವರು ಅಂತ ಅಷ್ಟೇ ಸೆಲೆಬ್ರೇಟ್ ಮಾಡೋ ಕಾಲದಲ್ಲಿ ಮಕ್ಕಳನ್ನೆಲ್ಲ ಕರೆಸಿ ಇಷ್ಟೊಂದು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಮಂಗಳಾರತಿ ಟೈಮ್ ಆಯಿತು, ಬೇಗ ಮಂಗಳಾರತಿ ಮುಗಿಸ್ಬಿಡೋಣ. ಮೊದಲು ಮಕ್ಕಳು ಮಾಡಬೇಕು, ನೀನೇ ಹೋಗ್ತಿದ್ಯಾ? ಅದು ಅದು ಅದೇ ಅಭಿ, ಮಕ್ಕಳಿಗೆ ಕರ್ಪೂರ ಅಂಟಿಸ್ಕೊಡೋಣ ಅಂತ. ಈಗ ನೀನೇ ನೋಡಿದ್ಯಲ್ಲ ನಾನು ಹೇಗೆ ಕೈ ಸುಟ್ಕೊಂಡೆ ಅಂತ. ಹಾಗಾಗಬಾರ್ದು ಅಂತ ನಾನೇ ಅವ್ರಿಗೆ ಕರ್ಪೂರ ಅಂಟಿಸ್ಕೊಡೋಣ ಅಂದ್ಕೊಂಡೆ. ಈಗ ನನ್ನ ಕೈ ಓಕೆ. ಅಯ್ಯೋ, ನೈವೇದ್ಯನೇ ತರದ್ ಮರ್ತೆ. ಒಂದು ನಿಮಿಷ. ತಗೊಳ್ಳಿ ಮಕ್ಕಳ, ಮಂಗಳಾರತಿ ಮಾಡಿ. ನಿಮ್ಮ ಪಾಲಿಗೆ ಯಾರು ಅಪ್ಪ ಅಮ್ಮ ಅಂತ ಅನ್ನಿಸ್ತಾರೋ ಅವ್ರಿಗೆ ಮೊದಲು ಮಂಗಳಾರತಿ ಕೊಡಿ.